ನಂಬರ್ ಐಕ್ಲಕತೆ ಹೋಗು. ನೀನು ಸೊಸ ಎಂತ ಮಾತಾಡ್ಲು ಗೊತ್ತಾ ನಂಗ. ಬಂದು ಮುಂದಲೆನೆಲ್ಲ ಹಿಡ್ಕೊಂಡು ಒಡೆಯಕ್ಕೆಲ್ಲ ಬಂದು ನಿನ್ ಸೊಸ್ಕ ಏನೋ ಕೋಳಿ ಹೆಚ್ಚಾಗ್ಬಿಟ್ಟಿತ್ತ ನಾಡ್ಲಿಗಿಂತ ಬರ್ಲಕತ್ತೆ ಹೋಗು. ಅಲ್ಲ ಅದೇನೋ ಕೇಳಕ್ಕಿಲ್ವಲ್ಲ ಬೋಯ್ ಹತ್ರಕ್ಕೆ ಹೇಳಿಗ ಅಲ್ಲ ಕಣವ ಅದ್ಕ ಬಾಯಿಗೆ ಬಂದಂಗೆ ಹೋಯ್ತು ಕಣವ ನನ್ನ ಮುಂದಲೆಲ್ಲ ಹಿಡ್ಕತ್ತು. ಬಾಯಿಗೆ ಬಂದಂಗೆಲ್ಲ ಬೂದಿ ಮುಂದೆಲ್ಲ ಹಿಡ್ಕೊಂಡು ನನ್ನ ಮನೆಗೆ ಬರಬೇಡ ಅಂತ ಅಂದೋರ್ತಕ್ಕೆ ಹೆಂಗೆ ಬರೋದು. ಬರೀಕ್ಲಕತ್ತೆ ಹೋಗು. ಹಣ್ಣು ಬಂದು ಕರ್ದಕತೆ ನಮ್ಮ ಬರೀಕ್ಲಕತೆ ಏನಾರ ಮಾಡ್ಕೊಳ್ಳಿ ಹೋಗಿ. ಯಾಕೆ ನಾನು ಬರ್ದರೇನು ಆಗಲ್ವಾ? ಹೋಗಿ ಮಾಡ್ಕೊಳ್ಳಿ, ಸೊಸೆರವರೇ ಹೋಗಿ ಮಾಡ್ಕೊಳ್ಳಿ ಹೋಗಿ. ಮಾತು ಯಾಕೆ ಕೇಳಿಯೇ? ನನ್ನ ಮನೆ ನಾನು ಸಂಪಾದನೆ ಮಾಡಿರೋದು, ಅವಳೆಲ್ಲ ಸಂಪಾದನೆ ಮಾಡಿರೋದು. ಬಾಯಿ ಬಿಟ್ಕೊಂಡ್ಬಿಡ್ತಾಳೆ ಯಾಕೆ ನೀನು ಎದ್ರುಕಡಿಯಾ? ನನ್ನ ಮೊಮ್ಮಗಳು ತಿನ್ಕೊಂಡಿರ್ತಾರೆ ಕೋಳಿಯ ತಿನ್ಕೊಳ್ಳಿ, ತಲೆ ಕೆಡ್ಸ್ಕೊಬೇಡ. ಬಾ ಎಲ್ಲರೂ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರೋದ. ಏನಾರ ಮನೆ ಅವ್ರ ಅಪ್ಪನ ಮನೆ ಓದ್ಕೊಂಡ್ಬಂದಳ. ನನ್ನ ಮೊಮ್ಮಕ್ಳು ದುಡ್ಡು ಕೊಡ್ತವೆ, ನನ್ನ ಮಗನಿಗೆ ಗೇಟ್ ಕೊಡ್ತಾನೆ ಕತೆ. ಯಾವಳು ಯಾರ ಮನೇಲಿ ಓದ್ಕೊಬರಕ್ಕಿಲ್ಲ. ಬಾಯಿ ಮುಚ್ಕೊಂಡು ಬರೋದ್ ಕಲಿಗಿರ್ಜ ನೀನು, ಬರೋದ್ ಕಲಿ. ಇಲ್ಲಕತ್ತೆ ಹೋಗೋವ, ನಮ್ಮ ಬರೋಕ್ಕಿಲ್ಲ ಕತೆ. ನನಗೆ ನಾಚಿಕೆಮ್ಮ ನಮರಿದಿಲ್ವವ ನೀನು ಹೇಳೋದು ನೋಡಿದ್ರೆ. ನಾಚಿಕೆಮ್ಮ ನಮರಿದಿಲ್ವಾ? ನಾನು ಬರೋಕ್ಲಕತ್ತೆ ಹೋಗು. ನಾನು ಹೇಳೋದು ನಿನಗೆ ಆಟ ಮಾಡ್ತೀಯಲ್ಲ ನೀನು. ಆಟ ಮಾಡ್ತಾರೆ ಆಟವ ಆ ಗುಡ್ಸಟ್ಟಿಗೆ ಸರಿಯಾಗಿ ಮಾಡ್ತಿದ್ರು ಸರಿಯಾಗಿ. ಅದೇ ತಟ್ಟೆ ತಗೊಂಡು ಬಾರಿಸ್ತೀನಿ ಅವಳಿಗೆ, ನನ್ನ ಮಗಳಿಗೆ ಮುಂದರೆ ಇಟ್ಕೊಳಕ್ ಮುಂದರೆ. ಯಾಕೆ ಮಾತಾಡ್ದೆ? ನನ್ನ ಕೂಸು ನಿನ್ನ ಮನೆಗೆ ಬರೋದು ಬೇಡ, ನಾನು ನಿಮ್ಮ ಮನೆಗೆ ಬರೋದು ಬೇಡ. ನೀನು ಸೊಸೆನೇ ನೀನೇ, ನಿನ್ನ ಮಗನೂ ಕಟ್ಕೊಂಡು ಬಾಳು ಹೋಗು, ಬದುಕು ಹೋಗು, ವಾಲಾಡು ಹೋಗು ಅಷ್ಟೇ. ನಮ್ಮನೆ ಯಾಕೆ ಕರಿನೂ ಬೇಡಿ, ಏನು ಬೇಡಿ, ಏನು ಮಟ್ಲು ಬೇಡಿ. ನಾವು ಯಾಕೆ ಬೇಕು ಈಗ? ಎಲ್ಲ ದೊಡ್ಡವರಾಗ್ಬಿಟ್ಟಿದವ್ರೆ, ಮಕ್ಕಳೆಲ್ಲ ಗೇದಾಕ್ತಾರೆ. ಸೊಸೆರವ್ರೆ ಗೆದಕಕ್ಕೆ ಮಾಡಿರ್ತಾರೆ. ಅವ್ರಿಗೇನು ಚಿಂತಿಲ್ಲ, ನಮ್ಗೆ ಹಂಗ ಹೋಗವ. ನನಗೂ ದೇವರು ಆದಷ್ಟು ಕೊಟ್ಟವನೇ ಕತೆ. ಏನೋ ನನ್ನ ಮಗಳು ಬುದ್ಧಿ ಬರಗಂಟ ಒಂದು ಮದುವೆ ಮುಂಜಿ ಮಾಡ್ರು ನಾನು ನೆಮ್ಮದಿಯಾಗಿರ್ತೀನಿ ಕತೆ. ಯಾವ ಅಪ್ಪನ ಮನೆ ಕಟ್ಕೊಂಡು ಏನು ಬೇಕಾಗಿಲ್ಲ ಕತೆ. ನಿಮ್ಮ ಅಪ್ಪನ ಮನೆ ನನಗೆ ಬೇಡ, ಏನು ಬೇಡ. ನೀನು ಅಷ್ಟೇ, ಮಗಳು ಬೇಕು ಅಂದರೆ ಉಣ್ಕ ತಿನ್ಕ ಹೋಗು ಅಷ್ಟೇ. ಇನ್ನೇನು ಮಾತು ತಾಡಕ್ಕ ಬುದ್ಧಿಗಿದ್ದು ಹೇಳಕ್ಕ ಬರೋಕ್ಕೆ ಬರಬೇಡ ನೀನು ಅಷ್ಟೇ ನಾನು ಹೇಳೋದು. ಇನ್ನೇನು ಜಾಸ್ತಿ ಹೇಳೋಕ್ಕಿಲ್ಲ. ಸುಮ್ಮನೆ ನೀನು ಬುದ್ಧಿಗಿದ್ದು ಹೇಳ್ಕೊಂಡು ಬರಬೇಡ ನೀನು, ಹೋಗು. ಬೇಕಾದರೆ ಬೇಕು ನಾದ್ನೇನವ ನಿಮ್ಮ ಸೊಸೆ ಬಂದು ಕರಿತಾಳ, ಹೋಯ್ತು ಬತ್ತಿನ. ಇಲ್ಲ ಅಂದರೆ ನೀನು ಮಾತ್ರ ನಾನು ಕರಿಬೇಡ ಅಷ್ಟೇ ನಾನು ಹೇಳೋದು. ನೀನು ಮಾಡಿ ನೀನು ಸೊಸೆ ಮಾಡೋಳು, ನೀನು ಮಾಡಿ ನೀನು ಸೊಸೆ ಮಾಡೋಳು ಅಂತ ಬೇಕಾಗಿಲ್ಲ. ನಾನು ಕರಿನೂ ಬೇಡ, ಮುಟ್ಟನು ಬೇಡ ಕಣವ. ನೀನು ಸುಮ್ಮನೆ ಹೋಗವ ಅಷ್ಟೇ ಕಣವ ನಾನು ಹೇಳೋದು. ಕಳಿಸ್ಬಿಟ್ಟಿದ್ದಾಳೇನೋ ಏನು ನಿನಗೆ ಮನ ಮದುವೆ ಬೇಕಿತ್ತು, ಅದು ಹೆಂಗೆ ಬಂದೆ ನೀನು? ನನ್ನ ಮಗಳು ನಾನು ಕರೆದ್ರೆ ಬರೋಣ ಅಂತ ಅನ್ಬೇಕಿತ್ತು, ಅದು ಹೆಂಗವ ಬಂದೆ ನೀನು? ಕೋಳಿಗಳನ್ನ ಕುಯ್ಕೊಂಡು ಬರ್ತಾರ, ಅವ್ರವ್ರ ಕಡೆ ಬಾರ್ ತಿಂತಾರ. ನಾನು ನನ್ನ ಮಗಳಿದ್ದೆ ನಾನು ಬೇಜಾರಾಕಿಲ್ವಾ? ಬೇಜಾರಾಕಿಲ್ಬೇಡು. ಅದಕ್ಕೆ ನನ್ನ ಬದುಕಿನ ಬಾಳಿನ ಕಂಡವ್ರು ತಿನ್ಸನೆ. ಬಾ ಅವ್ರ ಅಪ್ಪ ಮನೆಯಿಂದ ಹೊತ್ಕೊ ಬಂದ್ಲಾಕತ್ತಾವಳು. ನಾನು ಹೋಗ್ಲಿ ಹಂಗ ಸುಮ್ಕಿದ್ರೆ ಎದ್ದಿ ಹಂಗೆ ಆಗ್ತಿದೆಯಲ್ಲ, ಕೆಟ್ಟದಿಯಲ್ಲ ನೀನು. ಸುಮ್ಮನೆ ಬರೋದು ಕಲಿ ನೀನು. ಅದಕ್ಕೆ ಅವ್ರು ಕರೆದು ಕರಿತಾರೆ, ಕೆರಿದಾರಿಲ್ಲ ಅವ್ಳು ಕಟ್ಕೊಂಡು ನಿನ್ಗೇನು? ಅವನ ಬರೋಕ್ಕಿಲ್ಲ ನಾನು. ನೀನು ಸುಮ್ಮನೆ ಹಂಗೆ ಹಿಂಸೆ ಕೊಡಬೇಡ. ಬರ್ದ್ರೆ ಹಾಳಾಗಿ ಹೋಗುವೆ, ನನ್ನ ಮಗ ಕಳಿಸು. ಇವಳನ್ನ ಕಳ್ಸಕ್ಕಿಲ್ಲ ಕತೆ ಬಿಡವ. ನಾನು ಹೋಗ್ಬಿಟ್ಟು ಬನ್ನಿ ಹೋಗಿ. ನಮ್ಮ ಐಕ್ಳನ್ನ ಯಾಕೆ ಕರೆದಿರಿ ನೀವು? ತಲೆ ಕೆಟ್ಟೋಗಿದೆ ನಿನ್ನ ತಲೆ. ಮಲ 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 ಯಾಕೆ ಮಗ ಮನೆಗೆ ಬಂದಿಲ್ಲ? ನಾನು ಬರಕ್ಕಿಲ್ಲ ಅಮ್ಮ. ನಮ್ಮವ್ವ ಹೋಗ್ಬೇಡ, ನಾವು ದೊಡ್ಡ ಜಗಳ ಅದೀವಿ. ಅವ್ರ ಮನೇಲಿ ಅನ್ನನೂ ಉಣ್ಬೇಡ, ಊಟನೂ ಮಾಡಬೇಡ, ಏನು ಮಾಡಬೇಡ, ಯಾರು ಕದ್ದು ಮಾತು ಆಡ್ಬೇಡ ಅಂತ ಹೇಳ್ಕೊತದೆ. ಅದಕ್ಕೆ ನಾನು ಬದುಕಿಲ್ಲ ನಿಮ್ಮ ಮನೆಗೆ. ಯಾಕಂದ್ರೆ ಮಗ ಹಂಗೆ ಆಡದ ಅಲ್ಲ. ನೀನು ಕೋಳಿ ತಿಂದೋಳು ತಿಂದಿಯಲ್ಲ, ಅದು ಯಾಕೆ ಹೇಳೋದು ನಿಮ್ಮ ಅತ್ತೆ ಜೊತೆಗೆ? ನಿಮ್ಮ ಅತ್ತೆ ಕಿತ್ತೋದ್ರು ಮಾರ್ಗೆಟ್ಟೋಳು ಅಂತ ನಿಂಗೆ ಗೊತ್ತಿಲ್ವ ನಿನಗೆ? ಯಾಕೆ ಹೇಳೋದು ಮಗ? ಅಂತ ಹೇಳ್ಬಾರ್ದು ಅಂತ ಗೊತ್ತು ತಾನೆ ನಿನಗೆ? ತಿಂದ್ಬಿಟ್ಟು ನೀನು ಹೋಗಿ ಅವ್ರ ಜೊತೆಗೆ ಹೇಳ್ತಾ ಕೂತಿದ್ಯಲ್ಲ, ಇನ್ಯಾವಾಗ ನೀನು ಬುದ್ಧಿ ಕಲಿಯೋದು? ನಿಮ್ಮ ಬೇರೆ ನನ್ನ ಮೊಮ್ಮಗನ ಮದುವೆ ಮಾಡ್ಕೊಂಡು ನನ್ನ ಮನೆ ಸೊಸೆ ಮಾಡ್ಕೊಳ್ಳೋದು ಅಂತ ನಾನು ಅನ್ಕೊಂಡಿದ್ನಿ. ನೀನು ನೋಡಿದ್ರೆ ಹಿಂಗೆ ಮಾಡೋದು. ಹೋದಮ್ಮ, ನಾನು ಮಾವನ್ನ ಮದ್ದೆ ಆಯ್ತೀನಿ ಮಾವ ಅಂದರೆ ನಿನ್ನೆ ಅದು ಪದ್ಯ ಮದ್ದೆ ಆಗೋದು. ನಾನು ಮತ್ತೆ ಮದ್ದೆ ಆಯ್ತಿಲ್ಲ ನಿನ್ನ ಪದ್ಯ ಅಂತ ಮಾವ ಹೋಯ್ತಾನೆ. ಮದ್ದೆ ಆದ್ರೆ ಜೀವನ ಪೂರ್ತಿ ಇದ್ಬಿಟ್ಟಂತೆ. ನನ್ನ ಮತ್ತೆ ಮದ್ದೆ ಮಕ್ಕಳಕ್ಕಿಲ್ವಂತೆ. ನೀನೋದೆ ಮದ್ದೆ ಮಕ್ಕತೀನಿ ಅಂತಿದ್ದಿ. ಹೋಗಮ್ಮ ನೀನು, ಯಾವುದು ತದಿಲ್ಲ ಕತೆ. ನೀವು ಕಾಲು ಮುರಿತೀನಿ ಕಾಲನ್ನ. ಅವ್ರ ಮನೆಗೆ ಹೋಯ್ತೀನಿ ಅಂದ್ರೆ ನಿನ್ಗೆ ಮಾನ ಮರಿದಿಲ್ವ ನಿನ್ಗೆ? ನೀನು ಸುಮ್ಮನೆ ಕೂತ್ಕೊಂಡು ನೀನು ನಾನು ಮಾವನ ಮದ್ದೆ ಮಕ್ಕಳದು ಕತೆ ಅದೇ ಹಾಕ್ಬಿಡ್ತೀನಿ ನಿನ್ಗೆ. ಗಂಡು ಬಿರಿ ಹೆಂಗಾಡ್ರು ನೀನು? ಸುಮ್ಕಿನೆ ಮಗ ಯಾಕೆ ಬವಿಲಿ ಹೇಳು. ಮಾವ ಅಂದ್ರೆ ನಿನ್ಗೆ ಆಸೆಯಾ? ಮಾವ ಅಂದ್ರೆ ಆಟೆ. ಯಾಕೆ ಆಸೆ ಮಾವನ್ ಕಂಡ್ರೆ? ಯಾಕೆ ಮಗಳೇ, ಯಾಕೆ ಮಾವ ಅಂದ್ರೆ ನಿಂಗೆ ಇಷ್ಟ? ನಿಂಗೆ ಮಾವ ಅಂದ್ರೆ ಇಷ್ಟ. ನಂಗೆ ಮಾವ ಕಾಟ್ ಕೊತ್ತಾನೆ ತಿಂಡಿ ತಗೊಳ್ಳಕ್ಕೆ, ಆಮೇಲೆ ಮಾವಿನಕಾಯಿ ಕಿತ್ಕೊತಾನೆ, ಸೀಬಿಕಾಯಿ ಕಿತ್ಕೊತಾನೆ, ಆಮೇಲೆ ನನ್ನ ಕರ್ಕೊಂಡೋಗಿ ಆತನೆಲ್ಲ ಆಡ್ತಾನೆ, ಕುಂತ ಪಿಲ್ಲಿ ಎಲ್ಲನೂ ಕೊಂದೆ ಮುತ್ತಲೆ ಆಟ ಎಲ್ಲನೂ ಆಟ ಆಡ್ತಾನೆ. ಅದಕ್ಕೆ ಮಾವನ ಕಂಡ್ರೆ ನಿಂಗೆ ಬಾಡಿ ಇಷ್ಟ. ನಿನ್ ದಡ್ಡ ಬಾಗಿ ಇಟ್ಟ ನಿನ್ನ
ನಮ್ಮ ಅಣ್ಣನ ಮಗನ ಮದುವೆ ಆಗಕ್ಕೆ ಲಯಕ್ಕಾಗಿದ್ದೀನಿ ನೀನು. ನಿನ್ನ ಮಕ್ಕ ನೋಡಿ, ನಿನ್ನ ಮಕ್ಕವ ಮದುವೆಗೆ ಲಯಕ್ಕಿದ್ದೀನಿ ನೀನು. ಮದುವೆ ಆಗಕ್ಕೆ ಆಸೆ ತಂದ್ಬಿಡ್ತಾಳೆ. ಏನು ಇವಳು ಏನು ಬುದ್ಧವರ್ತ ಮಲ್ಲಿ ಅಲ್ವ ಇವಳನ್ನ ಊರೆಲ್ಲ ಮದುವೆ ಮಾಡ್ಕೊತಾರೆ. ಅದೇ ಈಗ ಯಾಕೋ ನೆಮ್ಮದಿಯಾಗಿವ್ನಿ. ಆಮೇಲೆ ನಿಮ್ಮ ಅತ್ತೆ ತಕ್ಕ ಹೋಗ್ಬಿಟ್ರೆ ನನಗಂತೂ 3 ಕಾಸು ಮರ್ಯಾದೆ ಕೊಡೋಕ್ಕಿಲ್ಲ ನಿನ್ನಿಂದ. ಬರೀ ಡೈಲಿ ಜಗಳ ಆಡೋದೇ ಆಯ್ತದೆ. ನಾನು ಸುಮ್ಮನೆ ಬಾಯ ಮುಸ ಕೂತ್ಕೊಬಿಡು ನೀನು. ನಿನ್ಯಾರನ್ನ ಇನ್ನೊಂದ್ಸತಿ ನೀನು ಬಂದರೆ ನೀನು ಸುಮ್ಮನೆ ಬಂದ್ಬಿಟ್ಟು ಹೋಗು. ಆಸೆ ಗೀಸೆ ಉಡ್ಸ್ಬಿಟ್ಟು ನೀನು ಇದು ಮಾಡಿದ್ರೆ ಸುಮ್ಮನೆ ಐತಿಲ್ಲ ನಿನಗೆ. ನಿನ್ನ ಮೊಮ್ಮಗಂತಾವು ಏನಾದೆ ಅಂದ್ರೆ ನಾನು ಮದುವೆ ಮಾಡೋಕ್ಕಿಲ್ಲ. ನಿಮ್ಮ ಅಣ್ಣಿನ ಮಗಂತಾವು ದುಡ್ಡು ಕಾಸೋದೇನೋ ಮಾಡೋಕ್ಕಿಲ್ಲ. ನಾನು ಮಾತ್ರ ಅದಕ್ಕೆ ತಕ್ಕ ಮದುವೆ ಮಾಡೋಕ್ಕಿಲ್ಲ. ಬಂದಿಯಾ ಉಂಡಿಯಾ ತಿಂದಿಯಾ ನೋಡ್ಕೊಂಡು ಹೋಗು ಅಷ್ಟೇ. ಆಮೇಲೆ ಅದು ಇದು ಅಂತ ಅಂದ್ಬಿಟ್ರೆ ನಾನು ಸುಮ್ಮನೆ ಐತಿಲ್ಲ. ನಾನು ಮದುವೆ ಮಾಡಿಬಿಟ್ಟು ನಾನು ಜಗಳ ಅಂದ್ಕೊಂಡು ನಿಂತ್ಕೋಬೇಕೇನೋ. ನಂದು ಯೋಸ ಬಿಟ್ಕೊಳ್ಳಿ ನೀನು ಮಾವನ ಮದುವೆ ಆಗ್ಬಿಡು. ಹಂಗಾರೆ ಆಗ್ಬಿಟ್ರೆ ನನ್ನ ಮನೇಲೇ ಇದ್ಬಿಡು ಆಯ್ತಾ. ಮಾವನ ಮದುವೆ ಆಗ್ಬಿಟ್ಟು ನಾನು ನಿಮ್ಮ ಮನೇಲೇ ಇದ್ಬಿಡ್ತೀನಿ. ನಮ್ಮ ಮನೆಗೆ ಬರೋಕ್ಕಾಗಿಲ್ಲ. ಅವ್ವ ಬೈಯೋಕ್ಕಾಗಿಲ್ಲ ಆಗ ನನಗೆ. ಏನು ಅವ್ನ ಜೊತೆಗೂ ಇವಳ ಜೊತೆ ನಂಗೆ ಆಡೋಕ್ಕೆ ಆಗೋದಿಲ್ಲ. ಕೈಲ ಆಡೋಕ್ಕದು. ವಾ ಕರ್ಕೊಂಡು ಹೋಗೋಣ ಮಗು ಮನೆಗೆ. ಬ್ಯಾಡ ಅಂತ ಹೇಳ್ಸತಿ ಹೇಳೋದು. ಹೋಗು ಪಟ್ಕೊಂಡು ನಡಿ ನೀನು ಹೋಗು ಅಂದ್ಬಿಟ್ಟು. ಅದಕ್ಕೆ ಅಂಗಡಿಯೇ ಮೊಮ್ಮಗಂಗೆ ನನ್ನ ಮೊಮ್ಮಗಳೇ ಅಂತ ಅನ್ಕೊಳ್ಳೋದು. ಇನ್ಯಾರು ತಂದ್ಕೊಳಕ್ಕಿಲ್ಲ. ನಂಗೆ ಅಂತಿದ್ದಿ ಕಣವ. ಅದಕ್ಕೆ ಬೇಡವಾ ಬುದ್ಧಿ. ನೀವು ಅಂತಿದ್ದೀರಿ ಅದಕ್ಕೆ ಬೇಡವಾ. ಹೋಗು. ಇಷ್ಟ ನೋಡಿದ್ರೆ ಮದುವೆ ಐಕಿಲ್ಲ ಅಂತವನೇ ಅಂತಿದ್ರಲ್ಲಿ. ನೀನು ಮದುವೆ ಮಾಡ್ಕೊತೀನಿ ಅಂತ ಇವಳು ಅಂತಾಳೆ. ಮದುವೆ ಅಂದರೆ ಸುಲಭವಾ ಹೋಗು. ಅವ್ನಿಗೆ ಎಲ್ಲರೂ ಎಂತಂದು ಮದುವೆ ಮಾಡಿ ನನ್ನ ಮಗಳನ್ನ ಎಲ್ಲರೇ ಮದುವೆ ಮಾಡ್ತೀನಿ ಕತೆ. ನನ್ನ ಮಗಳು ಮದುವೆ ಆಗೋರು ಕಿವಿ ನಿಂತವ್ರೆ. ಅದಕ್ಕೆ ಅಂಗಡಿ ಅವಳಿಗೆ ಏನವ ಕಮ್ಮಿ ಆಗಿದ್ದು. ಏನು ಕಮ್ಮಿ ಆಗಿದ್ದು ನನ್ನ ಮಗಳಿಗೆ. ಅದಕ್ಕೆ ನನ್ನ ಮಗ ಒಬ್ಬನೇ ಗತಿ. ನೀನು ಸೊಸೆ ಒಬ್ಬಳೇ ಗತಿ ನನ್ನ ಮಗಳು ತಗೊಂಡು ಹೋಗೋಕ್ಕೆ. ಬೇಕಾದಷ್ಟು ಏನಾದ್ರೆ ಕಣವ ಬೇಡ. ನಾನು ಮಾತ್ರ ನನ್ನ ಮಗಳನ್ನ ನಮ್ಮ ಸಂಬಂಧಕ್ಕೆ ಕುಡಿಕಿಲ್ಲ. ನನ್ನ ಎಲ್ಲರೂ ನನ್ನ ಮಗಳನ್ನ ಸುಖವಾಗಿರ್ತಾಗ ಮದುವೆ ಮಾಡ್ತೀನಿ. ಕೆಲಸದಲ್ಲಿ ಇರೋಂಗೆ ಮಾಡ್ತೀನಿ ಕಣವ. ನಾನು ವರದಕ್ಷಿಣೆ ಕೊಟ್ಟು ಕೆಲಸದಲ್ಲಿ ಇರೋಂಥ ಮಾಡ್ತೀನಿ. ನನ್ನ ಮಗಿನ ಹಂಗೆ ಹೂವು ನಂಗೆ ಮಡಿಕೋಬೇಕು ಅಂಚೆಗೆ ನಾನು ಮದುವೆ ಮಾಡೋದು ಗೊತ್ತಾ. ಏನು ನಿನ್ನ ಸೊಸೆ ಏನು ಮಡಗಿಲ್ಲ. ಇದೇ ಲಕ್ಷಣ ನಿನ್ನ ಮಂಗೆ ಇರೋದು. ನಾನು ಬೇರೆಯವ್ರನ್ನೆಲ್ಲನೂ ನಮ್ಮ ಮನೇಲಿ ಸುಖ ಸಂಪತ್ತ ಉಣ್ಣಕ್ಕೆ ಯಾಕನೆ ಬಿಡಬೇಕು. ನನ್ನ ಮೊಮ್ಮಗಳೇ ಲಯಕು, ಇನ್ಯಾರು ಲಯಕ್ಕಲ್ಲ ಗೊತ್ತಾ. ನನ್ನ ಮಾತು ಕೇಳು ನೀನು ಆಯ್ತಾ. ನೀನು ಹಿಂಗೆ ಉಳ್ಕೊಬಿಟ್ರೆ ನಿಮ್ಮ ಅತ್ತೆ ಬೇರೆ ಹೆಣ್ಣು ನೋಡಿ ಮದುವೆ ಮಾಡೋಕ್ಕೆ ಶುರು ಮಾಡ್ಕೊಬಿಡ್ತಾಳೆ. ಇವ್ರು ಎಷ್ಟಾರು ಕಚ್ಚಾಡಿ ಎಷ್ಟಾರು ಕಿತ್ತಾಡಿ ನೀನು ಹೋಯ್ತಾ ಬರ್ತಾ ಇರು. ಅದಕ್ಕನ್ನಮ್ಮ ಹಂಗೆ ಮಾಡ್ತೀನಿ. ಅಮ್ಮ ಅವ್ರು ಬೈದ್ರು ನಾನು ತುಂಬನೇ ಬದನ್ನ ಬೋಲು ಬೈಕತಾರೆ. ಅತ್ತೆ ಹಾಕ್ತಾರೆ ಕಸ್ಕಡಿ. ಅದಕ್ಕನ್ನಮ್ಮ ತಜ್ಜಿ ಮತ್ತೆ ಹೂವ ಬೈತಾಳೆ. ಬುದ್ಧಿ ಇಲ್ಲ ಬೈತಾಳೆ. ತಜ್ಜಿ ಹಿಂಗೆ ನಿಮ್ಮ ಮಾವ ಕರ್ಕೊಂಡು ಹೋಯ್ತಾನೆ. ಜಾತ್ರೆ ಕರ್ಕೊಂಡು ಹೋಯ್ತಾನೆ. ಬಳೆ ತೋರಿಸ್ಕೊಡ್ತಾನೆ. ಆಮೇಲೆ ಪ್ಯಾಟೆ ಕರ್ಕೊಂಡು ಹೋಯ್ತಾನೆ. ಸೀರೆ ತಗೊಡ್ತಾನೆ. ಏನು ಬೇಕು ನಿನಗೆ ಚಿನ್ನ ಒಡವೆ ಅಂತ ಕೊಡ್ತಾನೆ ಕಣವ ಮಾವ. ಈಗ ಆಯ್ತು. ಯಾವ ಕಾಲಕ್ಕೆ ಬುದ್ಧಿ ಕಲ್ತಿರ ನೀವಿಬ್ರು ಮುಂದುವರಿಯುವುದು. ನೋಡಿ ಪೆಂಟ್ಕೊಲೆ ನೋಡಿ ನಮ್ಮ ಮಾವಂಗೆ ನನ್ನ ಕಂದೆ ಒತ್ತೀತಲ್ಲ ಭಯಂಕರ ಇತ್ತ. ನನ್ನ ಕಂದೆ ನಮ್ಮವ್ವನೂ ನಮ್ಮ ಲತ್ಮತ್ತೆನೂ ತೇಕೊಂಡು ಜಗಳಾಡೋದು ನನ್ನ ಹೋಗ್ಬೇಕನ್ನೋದು. ಅಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ. ನಮ್ಮಮ್ಮ ನನ್ನ ಹೋಗು ಅದು ಹೆಂಗದೆ ಜಗಳ ತಕ್ಕೋಗ್ಲಿ ನಿಂಗೇನು ನಿನ್ನ ಹೋಗು ಅಂತದೆ. ನಾನು ನಮ್ಮ ಅತ್ತೆ ಮನೆಗೆ ಬೋಯ್ದು ತಲೆ ಕೆಟ್ಕೊಳ್ಳೋಕ್ಕಿಲ್ಲ. ನಾನೇ ತಲೆ ಕೆಟ್ಕೊಳ್ಳೋದೇ. ನಮ್ಮ ಮಾವ ನನ್ನ ನಂಗೆ ನೋಡ್ಕೊತಾನಂತೆ. ನಿಜವಾಗ್ಲೂ ಅಂದಿ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾವ ತಪ್ಪೆ ಮಕ್ಕಂದಿಲ್ಲ ದಯವಿಟ್ಟು ತಪ್ಪೆ ಮಕ್ಕಳಿ. ಅಂದೇ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹಂಗೆ ಅಲ್ಲಿ ಲೈಕ್ ತೂಗು ತಪ್ಪತ್ತು ಮಾಡಿ ನೋಡಪ್ಪ. ನನ್ನ ಸೊಸೆ ಒಂಚೂರು ಘಾಟಿ ಬಾಯಿ ಬಂದಂಗೆ ಬೋಯ್ತಾಳೆ. ಅವಳು ಅಲ್ಲಿ ತಮ್ಮ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ನನ್ನ ಮೊಮ್ಮಗನ ರೆಡಿ ಆಗವಳೆ. ನನ್ನ ಮಗಳು ಏನು ಕಮ್ಮಿ ಆಗಿದ್ದಾಳು. ನಾನು ನನ್ನ ಮಗಳನ್ನೇ ಮಾಡ್ಕೊಳ್ಳೋದು ಮದುವೆಯ. ಯಾರ ಮಾತು ಕೇಳಿಕ್ಕಿಲ್ಲ ನಾನು. ನೀವು ನನ್ನ ಮಗಳನ್ನೇ ಮಾಡಿ ಅಂತ ತಾನೇ ಕಮೆಂಟ್ ಮಾಡಿ ಹೇಳೋದು. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಂಗೆ ಹೇಳಿ ಟೂಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.